ನಿಮಗೂ ಕಿಡ್ನಿ ಸ್ಟೋನ್ ಆಗಿದೆಯಾ? ಆ ಕಿಡ್ನಿ ಸ್ಟೋನಿಗೆ RARS ಪ್ರೊಸೀಜರ್ ಹೇಳಿದಾರಾ? ಆದರೆ RARS ಪ್ರೊಸೀಜರ್ಗೆ ಎಷ್ಟು ಖರ್ಚಾಗ್ತದೆ? ಬನ್ನಿ, ನಾನು ಇವತ್ತು ನಿಮಗೆ RARSನ ಪ್ರೊಸೀಜರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ನನ್ನ ಹೆಸರು ಡಾಕ್ಟರ್ ರಾಜು ಆರ್, ಸೀನಿಯರ್ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಮತ್ತು ಆಂಡ್ರಾಲಜಿಸ್ಟ್. ಸೊ ಕಿಡ್ನಿ ಸ್ಟೋನ್ ಸರ್ಜರಿಗೆ ಮಾಡುವಂತಹ RARS ಪ್ರೊಸೀಜರ್. ಸೊ ಇದರ ಕಾಸ್ಟ್ ಯಾಕೆ ಎಷ್ಟಾಗ್ತದೆ ಹೇಗೆ ಅಂತ ಹೇಳಿ. RARS ಪ್ರೊಸೀಜರ್ನ ಕಾಸ್ಟ್ ತಿಳ್ಕೊಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ಯೂಸ್ ಮಾಡುವಂಥ ಇನ್ಸ್ಟ್ರೂಮೆಂಟ್ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಸೊ ಎಷ್ಟೊಂದು ಜನ ಪೇಷಂಟ್ಸ್ ಕೇಳ್ತಾರೆ, ಡಾಕ್ಟರ್ ನಾನು 10 ವರ್ಷದಿಂದ ಸರ್ಜರಿ ಮಾಡಿಸ್ಕೊಂಡಿದ್ದೆ ಕಿಡ್ನಿ ಸ್ಟೋನ್ ಅಂತ, ಬಟ್ ಆವಾಗ ಅಷ್ಟು ಖರ್ಚಿರಲಿಲ್ಲ, ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಏನಕ್ಕೆ ಅಂಥೇಳಿ. ಸೊ ಇದನ್ನು ನಾವು ತಿಳ್ಕೊಬೇಕು ಅಂದರೆ RARSಗೆ ಯೂಸ್ ಮಾಡುವಂಥ ಇನ್ಸ್ಟ್ರೂಮೆಂಟ್ಸ್ಗಳು. ನಾವು ಮೊದಲೆಲ್ಲ ಕಿಡ್ನಿ ಸ್ಟೋನಿಗೆ ಸರ್ಜರಿ ಮಾಡ್ತಾಯಿದ್ವಿ ಹೇಗೆ ಅಂತ ಹೇಳಿದ್ರೆ, ಈ ರಿಜಿಡ್ ಎಂಡೋಸ್ಕೋಪ್ ಅಂತ ಹೇಳ್ತೀವಿ. ಅಂದರೆ ಅದು ಎಂಡೋಸ್ಕೋಪ್ ಬೆಂಡ್ ಆಗ್ತಾ ಇರಲಿಲ್ಲ, ಸ್ಟ್ರೈಟ್ ಆಗಿರುವಂಥದ್ದು ಗಟ್ಟಿಯಾಗಿರುವಂಥದ್ದು ಇರ್ತಾಯಿತ್ತು. ಸೊ ಈ ಥರ ಇದ್ದಾಗ ನಾವು ಇನ್ನು ಯೂರಿನ್ ಪಾಸ್ ಮಾಡೋ ಜಾಗದಿಂದ ಹೋದಾಗ ಯೂರಿನ್ ಪೈಪಿನ ಅರ್ಧ ಭಾಗಕ್ಕಷ್ಟೇ ಹೋಗೋಕ್ಕಾಗ್ತಾಯಿತ್ತು, ಕಿಡ್ನಿ ತನಕ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವಾಗ ಏನು ಅಂತ ಹೇಳಿದ್ರೆ RARSಲ್ಲಿ ಫ್ಲೆಕ್ಸಿಬಲ್ ಯುರೆಟ್ರೋಸ್ಕೋಪ್ ಯೂಸ್ ಮಾಡ್ತವೆ. ಫ್ಲೆಕ್ಸಿಬಲ್ ಯುರೆಟ್ರೋಸ್ಕೋಪ್ ಅಂತ ಹೇಳಿದ್ರೆ ಇದು ವಯರ್ ಥರ ಇರುತ್ತೆ. ಈ ಎಂಡೋಸ್ಕೋಪ್ ಕೆಳಗಡೆಯಿಂದ ನಾವು ಕಿಡ್ನಿ ತನಕ ಕೂಡ ಹೋಗ್ಬೋದು. ಕಿಡ್ನಿ ತನಕ ಹೋಗೋದಲ್ಲದೆ ಕಿಡ್ನಿಯಲ್ಲಿ ಯಾವುದೇ ಜಾಗದಲ್ಲಿ ಇದ್ದರೂ ಕೂಡ ಸ್ಟೋನನ್ನು ನಾವು ಈ ಎಂಡೋಸ್ಕೋಪ್ ಯೂಸ್ ಮಾಡಿ ವಿಜುವಲೈಸ್ ಕೂಡ ಮಾಡ್ಬೋದು. ಸೊ ಇದು ಒಂದು ಅಡ್ವಾಂಟೇಜ್. ಅದು ಮತ್ತು ಅಷ್ಟೇ ಅಲ್ಲದೆ ಈ ಸ್ಕೋಪ್ ಪ್ರೊಡಕ್ಷನ್ ಆಗುವಂಥದ್ದು ಎಲ್ಲೆಲ್ಲಿ ಅಂತ ನೋಡಿದ್ರೆ ಈ ಯುನೈಟೆಡ್ ಸ್ಟೇಟ್ಸಲ್ಲಾಗುತ್ತೆ, ಜರ್ಮನಿಯಲ್ಲಾಗುತ್ತೆ, ಕೆಲವೊಂದು ಇವಾಗ ಚೈನಾಯಿಂದನೂ ಆಗ್ತಾಯಿದೆ. ಬಟ್ ಈಗ ನಾವು ಜರ್ಮನಿ ಸ್ಕೋಪ್ಸ್ ಯೂಸ್ ಮಾಡೋದ್ರಿಂದ ಅದರ ಅಡ್ವಾಂಟೇಜ್ ಏನಿರುತ್ತೆ ಅಂತ ಹೇಳಿದ್ರೆ ತುಂಬಾ ಸ್ಲೀಕ್ ಆಗಿರುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ನಾವು ಯೂಸ್ ಮಾಡ್ತಿರೋಂಥದ್ದು 6.3 ಫ್ರೆಂಚ್ ಡಯಾಮೀಟರ್ ಇರುವಂಥದ್ದು, ಅಂದರೆ ತುಂಬಾ ಸ್ಲೀಕ್ ಆಗಿರುತ್ತೆ. ಸೊ ಇದರಿಂದ ನಾವು ಮಕ್ಕಳಲ್ಲಿ ಕೂಡ ನಾವು ಇದನ್ನು ಸ್ಟೋನ್ಸ್ ಕೇಸಸ್ ಸರ್ಜರಿನ ನಾವು ಮಾಡ್ಬೋದು. 6.3 ಫ್ರೆಂಚ್ ಅಂತ ಹೇಳಿದರೆ ಜಸ್ಟ್ 2 mm ಇರುತ್ತೆ. ಸೊ ಇದರಿಂದ ನಾವು ಮಕ್ಕಳಲ್ಲಿ ಕೂಡ ಈಗ RARS ಪ್ರೊಸೀಜರ್ನ ಮಾಡ್ಬೋದು. ಎರಡನೇದಾಗಿ ನಾವು ಇದಕ್ಕೆ ಯೂಸ್ ಮಾಡುವಂತಹ ಲೇಸರ್ ಮಿಷಿನ್. ಸೊ ದ ಲೇಸರ್ ಅಂತ ಹೇಳಿದರೆ ಸ್ಟೋನ್ ಬ್ರೇಕ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಎನರ್ಜಿ. ಸೊ ಇದು ನಾವು ಯಾವ ಕಂಪ್ನಿದು ಯೂಸ್ ಮಾಡ್ತಾಯಿದ್ದೇವೆ, ನಾವು ಜರ್ಮನಿದು ಕಂಪನಿ ಅಥವಾ ಅಮೆರಿಕನ್ ಕಂಪನಿದು ಯೂಸ್ ಮಾಡ್ತಾಯಿದ್ದೇವೆ ಅಥವಾ ಬೇರೆ ಕಂಟ್ರಿ ಲೈಕ್ ಆಫ್ರಿಕನ್ ಅಥವಾ ಚೈನೀಸ್ ಕಂಪ್ನಿದು ಯೂಸ್ ಮಾಡ್ತಾಯಿದ್ದೇವೆ ಅಂಥೇಳಿ. ಯಾಕಂತ ಹೇಳಿದರೆ ನಾವು ಎಫೆಕ್ಟಿವ್ ಲೇಸರ್ ಮಿಷಿನ್ ಯೂಸ್ ಮಾಡಲಿಲ್ಲ ಅಂತ ಹೇಳಿದರೆ ಸ್ಟೋನ್ ಕರೆಕ್ಟಾಗಿ ಬ್ರೇಕ್ ಆಗೋದಿಲ್ಲ. ಸೊ ನೀವು ಮತ್ತೆ ನೀವು ಆಪ್ರೇಷನ್ಗೆ ಮತ್ತೆ ಮಾಡಿಸ್ಕೋಬೇಕಾಗಿ ಬರಬೇಕಾಗ್ಬೋದು. ಈವನ್ ಸಣ್ಣ ಸ್ಟೋನಿಗೂ 2 ಸರಿ ಆಪ್ರೇಷನ್ ಮಾಡಿಸ್ಕೋಬೇಕಾಗಿ ಇರ್ಬೋದು. ಸೊ ಇದೆರಡು ನಿಮಗೆ ಎಂಡೋಸ್ಕೋಪ್ ಮತ್ತು ಲೇಸರ್ ಮೇಲೆ ನಿಮ್ಮ RARS ಸರ್ಜರಿನ ಕಾಸ್ಟ್ ಡಿಪೆಂಡ್ ಆಗಿರುತ್ತೆ. ಸೊ ಮೂರನೇದಾಗಿ ನೋಡೋದಾದರೆ OT ಹೇಗಿದೆ ಅಂಥೇಳಿ. ಈಗ ಮಾಡ್ಯುಲರ್ OT ನಾವು ಯೂಸ್ ಮಾಡ್ತೇವೆ. ಏನಕ್ಕೆ ಅಂತ ಹೇಳಿದರೆ RARSನಲ್ಲಿ ಕೆಲವರಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಹೆಚ್ಚಿರುತ್ತದೆ. ಸೊ ಈ ಮಾಡ್ಯುಲರ್ OTಯಲ್ಲಿ ಆಪ್ರೇಷನ್ ಮಾಡೋದ್ರಿಂದ ಅಥವಾ ನಿಮಗೆ ಸ್ಕೋಪ್ ಒಳ್ಳೆ ಕಂಪ್ನಿದು ಅಥವಾ ಲೇಸರ್ ಒಳ್ಳೆ ಕಂಪ್ನಿದು ಯೂಸ್ ಮಾಡೋದ್ರಿಂದ ಇನ್ಫೆಕ್ಷನ್ ಅಥವಾ ಕಾಂಪ್ಲಿಕೇಶನ್ಸ್ ರೇಟ್ ಕಡಿಮೆ ಆಗ್ತದೆ. ಯಾಕಂದರೆ ಎಷ್ಟೊಂದು ಸರಿ ನಾವು ನೋಡ್ತೇವೆ ಹೊರಗಡೆಯಿಂದ ನಾನ್ ಸರ್ಟಿಫೈಡ್ ಯೂರಾಲಜಿಸ್ಟ್ ಅವ್ರ ಕಡೆಯಿಂದೆಲ್ಲ ಆಪ್ರೇಷನ್ ಮಾಡಿಸ್ಕೊಂಡು ಬರ್ತಾರೆ, ಸ್ಟೋನ್ ಸರಿ ಕ್ಲಿಯರ್ ಆಗಿರೋದಿಲ್ಲ, ಕೆಲವೊಂದು ಸರಿ ಅವ್ರಿಗೆ ಯುರೇಟರ್ ಇಂಜುರಿ ಆಗಿರುತ್ತೆ. ಸೊ ಈ ರೀತಿ ಇದ್ದಾಗ ನೀವು RARS ಪ್ರೊಸೀಜರ್ ಮಾಡಿಸ್ಕೊಳ್ಳೋದಕ್ಕೆ ಮುಂಚೆ ಈ ಎಲ್ಲ ವಿಷಯಗಳು ನಿಮಗೆ ಗಮನದಲ್ಲಿರಬೇಕು. ಬೋರ್ಡ್ ಸರ್ಟಿಫೈಡ್ ಯೂರಾಲಜಿಸ್ಟ್ನ ಮೀಟ್ ಮಾಡಿ ಕಿಡ್ನಿ ಸ್ಟೋನಿನ ಬಗ್ಗೆ ಇನ್ಫಾರ್ಮೇಷನ್ ತೊಗೊಳ್ಳಿ, RARS ಪ್ರೊಸೀಜರ್ನ ಬಗ್ಗೆ ಇನ್ಫಾರ್ಮೇಷನ್ ತೊಗೊಳ್ಳಿ. ನಿಮಗೆ ಕಿಡ್ನಿ ಸ್ಟೋನಿನ ಬಗ್ಗೆ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಬೇಕು ಅಥವಾ ನಿಮಗೆ ಏನಾದರೂ ಡೌಟ್ ಇದೆ ಅಂತ ಹೇಳಿದರೆ ಈ ಕೆಳಗಿನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಧನ್ಯವಾದಗಳು.